ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮ್ಮದು 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಗೆ ಅರ್ಜಿ ಸಲ್ಲಿಸಿದ್ವಿ, ಬಟ್ ವಿದ್ಯಾಸಿರಿ ಹಣ ಬರುತ್ತೋ ಅಥವಾ ಇಲ್ಲ 24-25ನೇ ಸಾಲಿಂದ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಆ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 2024-25ನೇ ಸಾಲಿನ ಆಲ್ರೆಡಿ ಈಗ ಡೇ ಸ್ಕಾಲರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಾ, ಸೊ ಅಂಥ ಒಂದು ವಿದ್ಯಾರ್ಥಿಗಳು ನಿಮ್ಮ ಆಪ್ಷನಲ್ಲಿ ಡೇ ಸ್ಕಾಲರ್ ಅಂತ ಟಿಕ್ ಮಾಡಿದರೆ ಅವ್ರು ಖಂಡಿತ ಕೂಡ ಅವರ ಸ್ಕಾಲರ್ಶಿಪ್ ವಿದ್ಯಾಸಿರಿ ಹಣ ಕೂಡ ರಿಲೀಸ್ ಆಗುತ್ತೆ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡಿದ್ದಾರೆ ಅಂದರೆ ಫೀ ಕನ್ಸೆಷನ್ ಅಮೌಂಟ್ನ ರಿಲೀಸ್ ಮಾಡ್ತಾ ಇದ್ದಾರೆ. ವಿದ್ಯಾಸಿರಿ ಹಣ ಕೂಡ ಆಲ್ರೆಡಿ ಸಾಕಷ್ಟು ಮಂದಿ ವಿದ್ಯಾರ್ಥಿ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗಿದ್ದಾವೆ. ಬಟ್ ಈಗ ಏನಾಗಿದೆ ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಡೇ ಸ್ಕಾಲರ್ ಹಾಸ್ಟೆಲ್ ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರಬೇಕಾಗುತ್ತೆ. ನೀವು ಹಾಸ್ಟ್ಲರ್ ಅಂತ ಆಗಿದ್ರಿಂದ ಇಲ್ಲಿ ನೋಡಿ ಆಪ್ಷನ್ ಇದೆ ನಿಮಗೆ, ಹಾಸ್ಟ್ಲರ್ ಡೇ ಸ್ಕಾಲರ್ ಅಂತ ಇರುತ್ತೆ. ಇಲ್ಲಿ ನೀವು ಹಾಸ್ಟ್ಲರ್ ಅಂತ ಮೆನ್ಷನ್ ಮಾಡಿದರೆ ಹಣ ಏನಿದೆಲ್ಲ ಹಾಸ್ಟ್ಲಿಗೆ ಹೋಗಿ ಜಮಾ ಆಗುತ್ತೆ, ಮತ್ತು ಯಾವುದೇ ಕಾರಣ ಕೂಡ ಹಣ ನಿಮ್ಮ ಅಕೌಂಟಿಗೆ ಬರೋದಿಲ್ಲ ಫ್ರೆಂಡ್ಸ್. ಅದೇ ನೀವು ಡೇ ಸ್ಕಾಲರ್ ಆಗಿದ್ರೆ ಅಂದರೆ ನಿಮಗೆ ಖಂಡಿತ ಕೂಡ ಏನಪ್ಪ ಅಂದರೆ ಹಣ ಇದೆಯಲ್ಲ ಅದು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ, ಡೇ ಸ್ಕಾಲರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಹಾಗಾಗಿ ನೀವೇನು ಆಪ್ಷನ್ ಮಾಡಿದರೆ ಅದನ್ನು ಫಸ್ಟ್ ಆಫ್ ಆಲ್ ನೀವು ಕ್ಲಿಯರಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಆ ವಿದ್ಯಾರ್ಥಿದು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಇಲ್ಲಿ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಅವ್ರ ಆಪ್ಷನ್ ಎಂಟ್ರಿ ಮಾಡಿದರೆ ಡೇ ಸ್ಕಾಲರ್ ಹಾಸ್ಟ್ಲರ್ ಅಂತ ಕೇಳಿದಾಗ ಅವರು ಹಾಸ್ಟ್ಲರ್ ಅಂತ ಎಂಟ್ರಿ ಮಾಡಿರೋದ್ರಿಂದ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಹಾಸ್ಟ್ಲರ್ ಐ ಡಿ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಆ ವಿದ್ಯಾರ್ಥಿದು ಕ್ಲಿಯರ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಸ್ಟ್ಲರ್ ಐ ಡಿನ ಎಂಟ್ರಿ ಮಾಡಿರ್ತಾರೆ ಮತ್ತು ಅದ್ರ ಜೊತೆಗೆ ಹಾಸ್ಟೆಲ್ಗಳು ವೆರಿಫಿಕೇಷನ್ ಕೂಡ ಆಗಿರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಲ್ಲರ್ ಆಗಿದ್ದರಿಂದ ಅವ್ರಿಗೆ ಹಣ ಬರೋದಿಲ್ಲ. ಡೇ ಸ್ಕಾಲರ್ ಆಗಿದ್ದರೆ ಅವರಿಗೆ ಏನಪ್ಪ ಅಂದರೆ ಪ್ರತಿ ತಿಂಗಳು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1500 ರೂಪಾಯಿ ಅಂತ 10 ತಿಂಗಳಿಗೆ 15,000 ರೂಪಾಯಿ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ. ಆದರೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ನಮ್ಮದು ಇನ್ನೂ ಬಂದಿಲ್ಲ ಸರ್, ಮೇಂಟೆನೆನ್ಸ್ ಅಮೌಂಟ್ ಅಂತ ಇದೆ, ಮತ್ತು ಅದ್ರ ಜೊತೆಗೆ ವಿದ್ಯಾಸಿರಿ ಹಣ ಇನ್ನೂ ಕೂಡ ಬಂದಿಲ್ಲ. ಎಸ್ ಫ್ರೆಂಡ್ಸ್, ಖಂಡಿತ ಕೂಡ ಈಗ ಫಸ್ಟ್ ಆಫ್ ಆಲ್ ಫೀ ಕನ್ಸೆಷನ್ ಹಣ ಅಮೌಂಟ್ನ ರಿಲೀಸ್ ಮಾಡಿದರೆ ಮತ್ತು ಅಮೌಂಟ್ಗಳು ಜಮಾ ಮಾಡ್ತಾ ಇದ್ದಾರೆ. ಈಗೇನೆಂದರೆ ವಿದ್ಯಾಸಿರಿ ಹಣ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಇಲ್ಲಿ ನೋಡಿ ಖಂಡಿತ ಕೂಡ ಬರುತ್ತೆ. ಅದು ಯಾವುದೇ ಕೆಟಗರಿ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಅವರೆಲ್ಲರೂ ಕೂಡ ಅಂದರೆ ಇನ್ನೂ ಕೂಡ ವಿದ್ಯಾಸಿರಿ ಹಣ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಪೋಸ್ಟ್ ಮಾಡಿಲ್ಲ. ಸೊ ಪುಷ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ, ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗೋದಿಲ್ಲ, ಖಂಡಿತ ಕೂಡ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಏನಪ್ಪ ಅಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮ್ಮದು ಇನ್ನೂ ಕೂಡ ವಿದ್ಯಾಸಿರಿ ಹಣ ಬಂದಿಲ್ಲ ಅಂತ ಹೇಳ್ತಿದ್ರು. ಎಸ್ ಫ್ರೆಂಡ್ಸ್, ವಿದ್ಯಾಸಿರಿ ಹಣ ಬಂದೇ ಬರುತ್ತೆ, ಯಾವುದೇ ಕಾರಣ ಕೂಡ ಮಿಸ್ ಮಾಡಿಬಿಡಿ. ಬಟ್ ಅಂದರೆ ನೀವು ಹಾಕಿರ್ತಕ್ಕಂಥ ಆಪ್ಷನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಆಲ್ರೆಡಿ ಈಗ ಸಾಕಷ್ಟು ಮಂದಿ ನಿಮ್ಮ ಫ್ರೆಂಡ್ಸ್ ಕೂಡ ಬಂದಿದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡಿರ್ಬೋದು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು, ಮತ್ತು ಅದರ ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಏನಪ್ಪ ಅಂದರೆ ವಿದ್ಯಾಸಿರಿ ಹಣ ರಿಲೀಸ್ ಆಗುತ್ತೆ, ಮತ್ತು ಅದರ ಜೊತೆಗೆ SC/ST ವಿದ್ಯಾರ್ಥಿಗಳಿಗೂ ಕೂಡ ರಿಲೀಸ್ ಆಗುತ್ತೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳಿದರು. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಆಗಿಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.